ಸೆಲೆಬ್ರಿಟೀಸ್ ಅಂದಮೇಲೆ ರೂಮರ್ಸು, ಗಾಸಿಪ್ಸು, ಕಾಂಟ್ರವರ್ಸಿ ಇದೆಲ್ಲವೂ ಅವರ ಪಾರ್ಟ್ ಆಫ್ ದ ಲೈಫ್ ಅನ್ನೋ ಹಾಗೆ ಆಗ್ಬಿಟ್ಟಿರುತ್ತೆ. ಇಂಥ ಒಂದು ಇನ್ಸಿಡೆಂಟ್ ಏನಕ್ಕಾಯಿತು ಅಂತ ನಾವು ಅದೇ ಸೆಲೆಬ್ರಿಟಿನ ನೇರವಾಗಿ ಕೇಳಿದಾಗ ಅವರಿಂದ ಏನು ಉತ್ತರ ಬರುತ್ತೆ ಇದನ್ನು ತಿಳ್ಕೊಳ್ಳುವಂಥ ನಮ್ಮ ಈ ಪ್ರಯತ್ನನೇ ಸುಗುಣ ಸ್ಟ್ರೇಟ್ ಹಿಟ್. ಇವತ್ತಿನ ಸ್ಟ್ರೇಟ್ ಹಿಟ್ ಕಾರ್ಯಕ್ರಮದಲ್ಲಿದ್ದಾರೆ ನಟಿ ದೀಪಾ ಸನ್ನಿಧಿ. ಎಸ್, ಸಾರಥಿ ಸಿನಿಮಾದ ಸುಂದರಿ. ದರ್ಶನ್, ಪುನೀತ್ ಅಂತ ಬಿಗ್ ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದಂತಹ ದೀಪಾ ಸನ್ನಿಧಿ ಈಗ ಚೇತನ್ ಚಂದ್ರ ಅಂತ ಹೊಸ ಹುಡುಗನ ಜೊತೆ ಆಕ್ಟ್ ಮಾಡೋದಕ್ಕೆ ಅದನ್ನ ಒಪ್ಕೊಳ್ಳಿಕ್ಕೆ ಏನ್ ಕಾರಣ? ನನಗೆ ಇಡೀ ತಂಡ ಮುಖ್ಯ ಆಗುತ್ತೆ. ಅಂದರೆ ನಿರ್ಮಾಪಕರು, ನಿರ್ದೇಶಕರು, ಇಡೀ ತಂಡ ಮುಖ್ಯ ಒಂದು ಒಳ್ಳೆ ಚಿತ್ರ ನೀಡಬೇಕು ಅಂದಾಗ. ಸೊ ಇಲ್ಲಿ ತನಕ ನನಗೆ ಅವಕಾಶಗಳು ಬಂದಾಗ ನಾನಾ ಕಾರಣಕ್ಕೆ ಅದು ಏನೋ ಫೈನಲ್ ಸ್ಟೇಜ್ ತನಕ ಬರಲಿಲ್ಲ. ಸ್ಕ್ರಿಪ್ಟ್ ಆಗಿರ್ಬೋದು ಅಥವಾ ರೆಮ್ಯುನರೇಷನ್ ಆಗಿರ್ಬೋದು. ಸೊ ಹಿಂದೆನೂ ಕೂಡ ಹೇಳಿದ್ದೀನಿ, ನನಗೆ ಎಲ್ಲ ವಿಷಯದಲ್ಲಿ ತೃಪ್ತಿ ಇದ್ದರೆ ಮಾತ್ರ ಮಾಡೋದು, ಸುಮ್ಮನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಲ್ಲ. ಸಾರಥಿ, ಪರಮಾತ್ಮ 2 ಹಿಟ್ ಆಯ್ತು, ಜಾನು ಸೋತೋಯ್ತು. ಹೌದಾ? ಹಾಗಾದ್ರೆ ಹಿಟ್ ಆಗಿಲ್ಲ ಅಂತ ಹೇಳ್ತಿದ್ದೀರಾ? ಅಲ್ಟಿಮೇಟ್ಲಿ ನನ್ಗೇನು ಕೌಂಟ್ ಆಗೋದು, ಪ್ರತಿಯೊಂದು ಚಿತ್ರದಲ್ಲೂ ನನ್ನ ಪಾತ್ರನ ಮೆಚ್ಕೊಂಡ್ರ ಅಂತ. ಸಾರಥಿಗೆ ಬೇರೆ ರೀತಿ ಅಪ್ರಿಸಿಯೇಷನ್ ಬಂತು, ಬಿಕಾಸ್ ಹೊಸ ಚಿತ್ರ, ಮೊದಲನೇ ಚಿತ್ರ. ಸೊ ಆವಾಗ ನೋಡ್ತಿದ್ದ ರೀತಿ ಬೇರೆ, ಪರಮಾತ್ಮಕ್ಕೆ ಬೇರೆ ರೀತಿ ಒಂದು ಇದು, ಜಾನುಲಿ. ಸೊ ಈ 3 ಪಾತ್ರಗಳು 3 ಕೂಡ ವಿಭಿನ್ನವಾಗಿತ್ತು, ಒಂದಕ್ಕೊಂದು ಹೊಂದಾಣಿಕೆ ಇಲ್ಲವೇ ಇಲ್ಲ. ಎಸ್ಪೆಷಲಿ ಜಾನು ಮತ್ತು ಪರಮಾತ್ಮದಲ್ಲಿ ಇದೇನಾ ಅಂತ ಅನಿಸುತ್ತೆ. ಸೊ ಆ ಒಂದು ಫೀಡ್ಬ್ಯಾಕ್ ನನಗೆ ಖಂಡಿತವಾಗ್ಲೂ ಜನರಿಂದ ಬಂತು. ಅಂದರೆ ಜಾನುಲು ಕೂಡ ನೀವೇನಾ ಅಂತ ಇಷ್ಟು, ಬಿಕಾಸ್ ಇಟ್ಸ್ ತುಂಬ ಲೌಡ್ ಕ್ಯಾರೆಕ್ಟರ್ ಅಲ್ವಾ. ಸೊ ಹಾಗಾಗಿ ಆ ರೀತಿ ನಂಗೆ ಖುಷಿ ಇದೆ ಖಂಡಿತವಾಗ್ಲೂ. ಸಕ್ರೆ ಸಿನಿಮಾಗೂ ದೀಪಾಗೆ ಡಬ್ಬಿಂಗ್ ಮಾಡೋದಕ್ಕೆ ಫಸ್ಟ್ ಅವಕಾಶ ಕೊಟ್ಟಿರ್ಲಿಲ್ವಂತೆ. ಯಾರು ಹೇಳಿದ್ದು ಹಿಂಗೆ ಕೊಡಲ್ಲ ಅಂತನಾ? ಆ ಥರ ಏನಿಲ್ಲ. ವಿ ಹ್ಯಾಡ್ ಡಿಸ್ಕಸ್ಡ್ ಹಿಂದೆನೇ. ನಾವು ಟ್ರೈ ಮಾಡಿಬಿಟ್ಟು ಆಮೇಲೆ ಒಂದು ನಿರ್ಧಾರ ತಗೊಳ್ಳೋಣ ಅಂತ. ಸೊ ಡಬ್ಬಿಂಗ್ ಆಗಿದೆ. ಸಾರಥಿ ಸಿನಿಮಾದ ಪ್ರಮೋಷನ್ಗೆ ಹೆಚ್ಚು ಬರಲಿಲ್ಲ ಅಂತ ಹೇಳ್ಬಿಟ್ಟು ಚಿತ್ರತಂಡ ಆರೋಪ ಮಾಡಿತ್ತು. ಈಗಲೂ ಬೇಕಾದ್ರೆ ದರ್ಶನ್ ಸರ್ನ ಕೇಳಿ. ಖಂಡಿತವಾಗ್ಲೂ ಇಲ್ಲ. ಸಾರಥಿ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ಬೇರೆ ಸಿನಿಮಾಗೆ ಕಮಿಟ್ ಆಗಬಾರ್ದು ಅಂತ ಹೇಳಿತ್ತಂತೆ ಚಿತ್ರತಂಡ, ಹೌದಾ? ಅದಿತ್ತು. ಬಟ್ ಯೋಗರಾಜ್ ಸರ್ ಮತ್ತೆ ದಿನಕರ್ ಸರ್ ಅವರು ಪರ್ಮಿಷನ್ ಕೇಳಿಬಿಟ್ಟೆ ಅದು ಪ್ರಾಜೆಕ್ಟ್ ಟೇಕ್ ಆಫ್ ಆಗಿದ್ದು. ಸೊ ಅದಿಲ್ಲದೆ ಯಾವುದೇ ವಿಷಯಗಳು ವಿತೌಟ್ ನಾನು ಒಂದು ಪ್ರಾಜೆಕ್ಟ್ ಕಮಿಟ್ ಆದಾಗ ಎವ್ರಿಥಿಂಗ್ ಇಸ್ ಇನ್ಫಾರ್ಮ್ಡ್. ಅದು ವಿರುದ್ಧವಾಗಿ ನಿರ್ಧಾರ ಯಾವತ್ತೂ ತಗೊಳಲ್ಲ. ಇಬ್ಬರಿಗೂ ಒಪ್ಪಂದ ಆದಮೇಲೆ ಓಕೆ, ಬಿಕಾಸ್ ಆಲ್ಮೋಸ್ಟ್ ಪೂರ್ತಿ ಶೂಟಿಂಗ್ ಮುಗ್ದಿತ್ತು ಆ ಟೈಮಲ್ಲಿ ನಾನು ಪರಮಾತ್ಮ ಒಪ್ಕೊಂಡಿದ್ದು. ಆ್ಯಂಡ್ ಅವರಿಬ್ಬರು ಎವ್ರಿಥಿಂಗ್ ವಾಸ್ ಕ್ಲಿಯರ್, ಎಲ್ಲ ಕಮ್ಯುನಿಕೇಟ್ ಆಗಿತ್ತು. ಸೊ ಖಂಡಿತವಾಗ್ಲೂ ಇಲ್ಲ. ರೆಮ್ಯುನರೇಷನ್ ವಿಷಯದಲ್ಲಿ ದೀಪಾ ಅವರು ತುಂಬಾನೇ ಸ್ಟ್ರಿಕ್ಟ್ ಅಂತೆ, ಹೌದಾ? ರೆಮ್ಯುನರೇಷನ್ ಕೂಡ ಐ ಆಮ್ ನಾಟ್ ಸೇಯಿಂಗ್ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಅಲ್ಲ. ಖಂಡಿತವಾಗ್ಲೂ ನನಗೂ ಗೊತ್ತು, ವೆನ್ ಯು ಸೇ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಏನೇ ಒಂದು ಟರ್ಮ್ಸ್ ಯೂಸ್ ಮಾಡಿದ್ರು, ಐ ವುಡಂಟ್ ಸೇ ಅತಿಯಾಗಿ ಡಿಮ್ಯಾಂಡ್ ಮಾಡೋದು ತಪ್ಪು. ಆ್ಯಂಡ್ ನಾನು ಆ ಥರ ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಬಟ್ ಏನು ಸಲ್ಲಬೇಕು ಅದು ಸಿಗ್ದಿಲ್ದಾಗ ಕೆಲಸ ಮಾಡೋದು ಯಾಕೆ ಅಂತ. ಐ ಆಮ್ ನಾಟ್ ಕೆಲಸ ಮಾಡೋದು ಅಂತಲ್ಲ, ನನಗೊಂದು ಪ್ರಿನ್ಸಿಪಲ್ಸ್ ಇದೆ, ಅದನ್ನ ದಾಟಿ ನಾನು ಮಾಡಲ್ಲ. ಪರಮಾತ್ಮ ಸಿನಿಮಾದಲ್ಲಿ ಪರವಶನಾದಿನೋ ಹಾಡಿನಲ್ಲಿ ತುಂಬಾ ಇಂಟಿಮೇಟ್ ಸೀನ್ ಬರುತ್ತೆ ಆ ಹಾಡಿನಲ್ಲಿ. ಸೊ ನೀವು ಅದಕ್ಕೆ ಕಂಫರ್ಟಬಲ್ ಇದ್ರಾ? ಕಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು, ಸಿನ್ಸ್ ಇಟ್ಸ್ ಮೈ ಸೆಕೆಂಡ್ ಮೂವಿ ಅಲ್ಲ. ಬಟ್ ಎಲ್ಲರೂ ಸಪೋರ್ಟಿವ್ ಆಗಿದ್ರು, ಪುನೀತ್ ಸರ್ ಕೂಡ. ಸೊ ಐ ಥಿಂಕ್ ಯೋಗರಾಜ್ ಸರ್ ಕೂಡ ನಾನು ಕರೆದ್ಬಿಟ್ಟು ಹಿ ಹ್ಯಾಡ್ ಟೋಲ್ಡ್ ದಿಸ್ ಇಸ್ ದ ಸೀನ್, ಯಾವಾಗ ಅಟ್ ಎನಿ ಪಾಯಿಂಟ್ ನಿಂಗೆ ಅನ್ಕಂಫರ್ಟಬಲ್ ಅಂತ ಅನಿಸಿದ್ರೆ ಹೇಳು ಅಂತ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಸ್ ಆ ಒಂದು ಸನ್ನಿವೇಶದ ಆ ಒಂದು ಟೈಮಲ್ಲಿ ನಮ್ಮ ಸುತ್ತಲಿನ ಅಟ್ಮಾಸ್ಫಿಯರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ದೀಪಾ ಮೀಡಿಯಾ ಫ್ರೆಂಡ್ಲಿ ಇಲ್ಲ? ಯಾವಾಗಲೂ ಮೀಡಿಯಾದವ್ರನ್ನ ಅವಾಯ್ಡ್ ಮಾಡ್ತಾರೆ ದೀಪಾ. ವೆನ್ ಎವರ್ ನನಗೆ ನನ್ನ ಚಿತ್ರಗಳು ಪ್ರಮೋಷನ್ ಟೈಮ್ ಬಂದಾಗ, ಈಗ ಸಾರಥಿ, ಪರಮಾತ್ಮ ಟೈಮಲ್ಲಿ ಅಥವಾ ಜಾನು ಟೈಮಲ್ಲೂ ಕೂಡ ಎಲ್ಲ ಚಾನೆಲ್ಸಲ್ಲೂ ಎಲ್ಲ ಕಡೆನೂ ನಾನು ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ. ಅದರ ಹೊರತಾಗಿ ಸಿನ್ಸ್ ಇಟ್ ಇಸ್ ಇನಿಷಿಯಲ್, ಮುಂದೆ ಹೆಂಗಾಗುತ್ತೋ ಅದು ಮುಂದಿನ ಮಾತು. ಬಟ್ ಸದ್ಯಕ್ಕಂತೂ ನನ್ನ ಪರ್ಸ್ನಲ್, ಈಗ ತುಂಬ ಪರ್ಸ್ನಲ್ ಇಂಟರ್ವ್ಯೂಸ್ ಇದ್ದರೆ ಐ ಆಮ್ ನಾಟ್ ಕಂಫರ್ಟಬಲ್. ಬಿಕಾಸ್ ನಾನು ಏನೋ ಒಂದು ಮಾಡಿದ್ದೀನಿ ಅಂತ ನನಗೆ ಅನಿಸ್ಬೇಕು ಫಸ್ಟ್ ಟು ಗಿವ್ ಸೇ ಎನಿಥಿಂಗ್. ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಹಿಂಗೆ ಮಾಡ್ತಾ ಇದ್ದೀನಿ, ಹಂಗೆ ಮಾಡ್ತಾ ಇದ್ದೀನಿ ಅಂತ. ಐ ಲೈಕ್ ಮೈ ಪರ್ಸ್ನಲ್ ಲೈಫ್. ಒಂದು
ನನ್ನ ಚಿತ್ರಕ್ಕಾದರೆ ಖಂಡಿತವಾಗ್ಲೂ 100% ಐ ವಿಲ್ ಗೋ ಆ್ಯಂಡ್ ಪ್ರಮೋಟ್. ಬಟ್ ಪರ್ಸ್ನಲ್ ಲೈಫ್ ಅಂದಾಗ ಸ್ವಲ್ಪ ಹೌದು ಹಿಂಜರಿತೀನಿ, ನಾನು ಒಪ್ಕೊಳ್ತೀನಿ. ಅದರಲ್ಲೂ ಕೂಡ ತುಂಬ ಬದಲಾಗಿದ್ದೀನಿ ನಾನು. ಬಿಕಾಸ್ ನನ್ನ ಸ್ವಾರ್ಥ ನೋಡಿಕೊಂಡು ನಾನು ಜನಕ್ಕೆ ಬೇಜಾರು ಮಾಡಬಾರ್ದು. ಆ್ಯಂಡ್ ಅವರು ಕೂಡ ನನ್ನ ನೋಡೋಕ್ಕೆ ಇಷ್ಟಪಡ್ತಾರೆ. ತುಂಬ ಜನ ಎಲ್ಲರೂ ಅಲಿಗೇಷನ್ ಮಾಡೋದೇನು ಅಂದರೆ ದೀಪಾ ಫೋನ್ ತೆಗಿಯಲ್ಲ ಅಂತ ಹೇಳ್ಬಿಟ್ಟು. ಅದು ಸ್ಟಾರ್ಟಿಂಗ್ ತುಂಬ ಇತ್ತು ಕಂಪ್ಲೇಂಟ್. ಸೊ ಅದೇದು ಮೈಂಡಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಬಿಕಾಸ್ ಈಗ ನಾನು ಆನ್ಸರ್ ಮಾಡ್ತೀನಿ, ಆದರೂ ಯಾವಾಗಲಾದರೂ ಒಂದ್ಸರಿ ಎಲ್ಲೋ ಹೊರಗೆ ಹೋಗಿರ್ತೀನಿ, ಆವಾಗ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಏನಾಗುತ್ತೆ, ಇಮಿಡಿಯೇಟ್ಲಿ ಓಕೆ ಅದೇ ಜ್ಞಾಪಕ ಬರುತ್ತೆ. ಬಿಕಾಸ್ ಅದು ಒಂದು ಬ್ರ್ಯಾಂಡ್ ಥರ ಆಗಿರುತ್ತಲ್ಲ. ಸೊ ನಾನು ಆನ್ಸರ್ ಮಾಡಿದ್ರು ಒಂದ್ಸರಿ ಅಕಸ್ಮಾತ್ ಏನೋ ಕಾರಣಕ್ಕಾಗಲಿಲ್ಲ ಅಂದರೂ ಅಷ್ಟೇ. ಇದು ದೀಪಾ ಅವರ ಫ್ರ್ಯಾಂಕ್ ಆನ್ಸರ್ಸ್, ನನ್ನ ನೇರ ಪ್ರಶ್ನೆಗಳಿಗೆ ಅಂತ ಹೇಳ್ಬೋದು. ಇದು ಇವತ್ತಿನ ಸುಗುಣ ಸ್ಟ್ರೇಟ್.